ನಾನು ನಿಮ್ಮ ಪ್ರೀತಿಯ ಪ್ರಿಯಾ ಗುಜ್ಜರ್. ಸೊ ಗೈಸ್, ನಾನು ಇವತ್ತು ನಮ್ಮ ಫ್ಯಾಮಿಲಿ ಜೊತೆ ಒಂದು ಫಂಕ್ಷನ್ಗೆ ಬಂದಿದ್ದೆ. ನಮ್ಮ ಅಮ್ಮನ ಕಿಟ್ಟಿ ಫ್ರೆಂಡ್ಸಿಂದ ಜಾಯ್ನ್ ಆಗಿರೋದು. ಸೊ ಗೈಸ್, ನಾನು ಇವತ್ತು ಈ ಫಂಕ್ಷನಿಗೆ ಬಂದಿದ್ದೆ. ಹಾಗೆ ನಮ್ಮ ಅಮ್ಮನ ಫ್ರೆಂಡ್ಸ್ ಒಂದು 2-3 ಜನ ಇಲ್ಲಿದ್ದಾರೆ, ತೋರಿಸ್ಕೊಡ್ತೀನಿ, ತುಂಬ ಕ್ಲೋಸ್ ಫ್ರೆಂಡ್ಸು. ಸೊ ಗೈಸ್, ಬನ್ನಿ ಇಂಟ್ರೊಡ್ಯೂಸ್ ಮಾಡೋಣ ಇವತ್ತು ಯಾರ್ಯಾರು ಇದ್ದೀವಿ ಬ್ಲಾಗ್ಸಲ್ಲಿ, ನನ್ನ ಜೊತೆ ಯಾರ್ಯಾರು ಇದ್ದಾರೆ ಅಂತ. ಸೊ ಗೈಸ್, ನಾವು ಅಕ್ಕ. ಸೊ ಗೈಸ್, ಇಲ್ಲಿ ತುಂಬ ಸೌಂಡ್ ಇದೆ, ಕೇಳಿಸುತ್ತೋ ಇಲ್ಲ ಗೊತ್ತಿಲ್ಲ. ನೆಕ್ಸ್ಟ್ ನಮ್ಮಮ್ಮ ಗೈಸ್, ನಮ್ಮಮ್ಮನ ಜೊತೆ ಬಂದಿದ್ದು ಇವತ್ತು. ನೆಕ್ಸ್ಟ್ ನಮ್ಮಮ್ಮನ ಫ್ರೆಂಡ್ ಇವರು ಸಲಿತಾ ಅಂತ. ನೆಕ್ಸ್ಟ್ ಗೀತಾ ಅಂತ ನಮ್ಮಮ್ಮನ ಫ್ರೆಂಡು. ಇನ್ನೊಬ್ರು ಇದ್ರು ಗೈಸ್, ಇಲ್ಲೇ ಇದ್ರು, ಕಾಣಿಸ್ತಾ ಇಲ್ಲ, ತೋರಿಸ್ಕೊಡ್ತೀನಿ. ಸೊ ಗೈಸ್, ಇವತ್ತು ಪ್ರೋಗ್ರಾಮ್ ಚೆನ್ನಾಗಾಯಿತು. ಗೇಮ್ಸ್ ಎಲ್ಲ ಆಡಿಸಿದ್ರು ಪಾಪ. ಗೈಸ್, ನಾನೆಲ್ಲ ಆಡೋಕ್ಕೆ ಹೋಗಿಲ್ಲ, ಬಿಕಾಸ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಆಡೋಕ್ಕಾಗಿಲ್ಲ ಇವತ್ತು. ಸೊ ಅದಕ್ಕೆ ಎಂಟರ್ಟೈನ್ ಮಾಡಿದೆ. ನಮ್ಮಮ್ಮ ಅವರು ತುಂಬ ಎಂಟರ್ಟೈನ್ ಮಾಡಿದ್ರು ಗೈಸ್ ಇವತ್ತು. ಸೊ ಗೈಸ್, ಅಲ್ಲಿ ನೋಡಿ ಹೇಗೆಲ್ಲ ನಡೀತಾ ಇದೆ ಅಂತ ಚೆನ್ನಾಗಾಯಿತು. ಸೊ ಗೈಸ್, ಫಸ್ಟ್ ಏನೋ ಮಾವಿನಕಾಯಿಂದ ಅನ್ಸುತ್ತಿದ್ದು ಸೂಪ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಾದುಷಾ ಸಮಥಿಂಗ್ ಏನೋ ಸ್ಪೆಷಲ್ ಗೈಸ್, ಗೊತ್ತಿಲ್ಲ ಇದೇನಂತ. ನೆಕ್ಸ್ಟ್ ಇದು ಸೊ ಗೈಸ್, ಈಗ ಇಷ್ಟು ಹಾಕ್ಸ್ಕೊಂಡಿದ್ದೀವಿ. ಆಮೇಲೆ ನೆಕ್ಸ್ಟ್ ಹೋಗಿ ರೈಸ್ ಹಾಕ್ಸ್ಕೊಳ್ಳೋದು. ನಮ್ಮ ಅಕ್ಕ ಇಲ್ಲಿ ಇಲ್ಲೇ ಇದ್ಲು, ಕಾಣಿಸ್ತಾನೆ ಇಲ್ಲ ನೋಡಿ. ಇಲ್ಲಿ ಆಗಲೇ ಲಂಚ್ನ ಡಿನ್ನರ್ನ ಸ್ಟಾರ್ಟ್ ಮಾಡಿದ್ದಾಳೆ ಇವಳು, ನನಗೆ ಬಿಟ್ಬಿಟ್ಟು ಇಷ್ಟು ಬೇಗ. ಸೊ ಗೈಸ್, ಈಗ ಪಲಾವ್ ಮತ್ತು ಮೊಸರನ್ನ ತೊಗೊಂಡು ಹಾಕ್ಕೊಂಡ್ಬಂದಿದ್ದೀನಿ. ನಮ್ಮ ಅಕ್ಕನೂ ಹಾಕ್ಸ್ಕೊಂಡಿದ್ದಾಳೆ. ತಿಂತಾನೆ ಇರೋದು ಕೆಲಸ, ಬರೀ ತಿನ್ನೋದಲ್ವಾ, ಬರೀ ತಿನ್ನೋದು. ಇನ್ನೇನಿದೆ ಕೆಲಸ, ಆರಾಮಾಗಿದೆ. ಎಷ್ಟೇ ನನಗೆ ಹೊಟ್ಟೆ ನೋವು ಬರ್ತದೆ, ನನಗೆ ಬರಲಿ ಇರಲಿ, ಬರಲಿ ನನಗೆ ದೃಷ್ಟಿ ಹಾಕ್ಬೇಡಿ, ನಾನು ಫುಡಿಗರ್. ಗೈಸ್ ನೋಡಿ, ಹಾಕ್ಸ್ಕೊಂಬಂದಿದ್ದೀನಿ, ತಿನ್ಬೇಕೀಗ. ಇಷ್ಟೆಲ್ಲ ಹಾಕ್ಬಿಟ್ರು ಗೈಸ್, ತಿನ್ನೋಕೆ ಹೆಂಗಂತ ಗೊತ್ತಾಗ್ತಿಲ್ಲ. ಈಗ ಇಷ್ಟೆಲ್ಲ ತಿಂದು ಮುಗಿಸ್ಕೊಂಡು ಹೋಗ್ಬೇಕು. ಸೊ ಗೈಸ್, ನಮ್ಮ ಅಮ್ಮನೂ ಮೊಸರನ್ನ ಹಾಕ್ಸ್ಕೊಂಬಂದಿದ್ದಾರೆ, ಈಗ ತಿಂತಾ ಇದ್ದಾರೆ. ಒಂದ್ಸಲ ಊಟ ಮಾಡಿ ಸಾಕು. ನೋಡಿ ಗೈಸ್, ಮನೇಲಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ರೆ ಊಟ ಮಾಡಲ್ಲ. ಈ ಹೊರಗಡೆ ಬಂದಮೇಲೆ 2 ಸಲ ಮಸಾಲೆ ಕಲಿಸ್ತಾರೆ. ಮನೇಲಿ ನಾವು ಮಾಡಿದ್ರೆ ನಮ್ಗೆ ತಿನ್ನಬೇಕು ಅನ್ಸಲ್ಲ. ಸೊ ಗೈಸ್, ಫೈನಲಿ ಲಂಚ್ ಮಾಡೋಕ್ಕಂತೂ ನಮ್ಮಮ್ಮ ಇದು ಡಿನ್ನರ್. ಸಾರಿ, ಓಕೆ, ಡಿನ್ನರ್ ಮಾಡಿದ್ವಿ. ಸಾಕು ಇಷ್ಟೇ. ನನಗೆ 10 ಗಂಟೆ ಆಗುತ್ತೇನೋ, ನಮ್ಮಮ್ಮ ಹಾಕ್ಸಿದ್ದಾರೆ. ಸಾಕು ಅಂದರೆ ಮತ್ತೆ ಹಾಕ್ಸಿದ್ದಾರೆ. ಆಲ್ರೆಡಿ ದಪ್ಪ ಇದ್ದೀನಲ್ಲ ಗೈಸ್, ನಾನು ಅದಕ್ಕೆ ತುಂಬ ದಪ್ಪ ಕಾಣಿಸ್ತೀನಿ ಅಂತ ನಮ್ಮಮ್ಮಗೆ. ಅದಕ್ಕೆ ತಿಂದು ಇನ್ನೂ ದಪ್ಪ ಆಗಬೇಕಂತ ನಾನು ಅದಕ್ಕೆ ಹಾಕ್ತಿದ್ದಾರೆ. ನೋಡೋಣ ಗೈಸ್, ನೋಡಿ ನಂದು ಈಗೆಲ್ಲ ನಮ್ಮ ಅಮ್ಮಂಗೆ ಹಾಕ್ತೀನಿ ನಾನು. ಸೊ ಗೈಸ್, ಫೈನಲಿ ಈಗ ಲಂಚ್ ಎಲ್ಲ ಆಯಿತು. ಸಾರಿ, ಡಿನ್ನರ್ ಎಲ್ಲ ಆಯಿತು. ಡಿನ್ನರ್ ಆಗಿದೆ ಅವ್ರದ್ದು, ಮಧ್ಯಾಹ್ನದ ಲಂಚ್ ಆಗಿದೆ ಅಷ್ಟೇ. ಮಧ್ಯಾಹ್ನ ಲಂಚ್ ಮಾಡಿಲ್ಲ ಗೈಸ್, ಅದಕ್ಕೆ ಡೈರೆಕ್ಟ್ ಡಿನ್ನರ್ ಮಾಡ್ಕೊಂಡು ಫಂಕ್ಷನ್ ಎಲ್ಲ ಆಯಿತು. ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಮತ್ತೇನು ಪಿಂಕಿ ಗೈಸ್, ಚೆನ್ನಾಗಿ ತಿಂದ್ಲು ಗೈಸ್, ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ತಿಂದು. ಇದೊಂದು ಸ್ವಲ್ಪ ದಪ್ಪ ಆದ್ಲು. ನಾನು 2 ಬಾದುಷಾ ಬ್ಯಾಗಿಲ್ಲ ನೋಡಿ ಮಕ್ಕಳು 4 kids ಅಲ್ಲಿ. ಯಪ್ಪ, ಚೆನ್ನಾಗಿ ಏನು ತಿಂದ್ವಿ, ಸಪ್ಪೆ ಊಟ ಏನು ಚೆನ್ನಾಗಿರ್ಲಿಲ್ಲ. ನಾನ್ ವೆಜ್ ತಿಂದಿದ್ದು ಚೆನ್ನಾಗಿ ಅನಿಸ್ತಾ ಇತ್ತು. ಸಪ್ಪೆ ರೊಟ್ಟಿ ಗೈಸ್, ನಮ್ಮನೇಲೆ ರೊಟ್ಟಿ ಇದೆ, ತಿಂದು ಬೇಜಾರಾಗಿತ್ತು. ಮತ್ತೆ ಹೊರಗೆ ಬಂದ್ವಾ, ಮತ್ತೆ ರೊಟ್ಟಿ ಊಟನೇ ಕೊಟ್ಟರು. ರೊಟ್ಟಿ ಊಟ ತಿಂದು ಮತ್ತೆ ಅಂದರೆ ಚೆನ್ನಾಗಿತ್ತು ಗೈಸ್, ಅಷ್ಟೇನು ಪಲಾವ್ ಚೆನ್ನಾಗಿ, ಸ್ವಲ್ಪ ಸಪ್ಪೆ ಇತ್ತು, ಅಂದರೆ ಅಷ್ಟು ಖಾರ ಇದ್ದಿಲ್ಲ. ಪುಲಾವ್ ಚೆನ್ನಾಗಿತ್ತು. ಪುಲಾವ್ ಸಕತ್ತ ಮಾಡಿ. ಇವಳು ಫುಲ್ ಇಂಗ್ಲೀಷಿಗೆ ಹುಡ್ದೋಡ್ತಾಳೆ, ಆಡ್ತಾಳೆ ಗೈಸ್ ಇವಳು. ಪಲಾವ್ ಅನ್ನೋದ್ಬಿಟ್ಟು
ಪುಲಾವ್ ಅಂತಂತಿದ್ದಾಳೆ ಆಮೇಲೆ ನೋಡಿ. ಕರ್ಡ್ ರೈಸ್ ಅದು ಬ್ಲಾಗಲ್ಲಿ ಮಾತ್ರ ಗೈಸ್ ಇವಳ್ದು ಪುಲಾವ್ ಅಂತ ಬರೋದು, ಇಲ್ಲಾಂದ್ರೆ ಇಲ್ಲ ಪಲಾವ್ ಹಾಕ್ಕೊಡೆ ಅಂತ ಕೂಗ್ತಿರ್ತಾಳೆ. ಪುಲಾವ್ ಗೈಸ್ ಈಗ ಫೈನಲಿ ನಮ್ಮಮ್ಮ ಅವರೆಲ್ಲ ಫ್ರೆಂಡ್ಸ್ ಆ ಕಡೆನೇ ಇದ್ರ, ಅವರೆಲ್ಲ ಕಾರಲ್ಲೆಲ್ಲ ಹೋದ್ರು. ಈಗ ನಾವು ಆಟೋದಲ್ಲಿ ಬಂದಿದ್ದೀವಿ. ನಮ್ಮಮ್ಮ ಬೆಸ್ಟ್ ಫ್ರೆಂಡ್ ಆಗಿ ನಲ್ಗಪ್ಪ ನಾವು ಆಮೇಲೆ ಗೈಸ್ ಆಟೋದಲ್ಲಿ ಫುಲ್ ಓಪನ್ ಎ ಸಿ ಅಂತ ಅಮ್ಮಗೆ ಫುಲ್ ಕೋಲ್ಡ್ ಚೆನ್ನಾಗಿದೆ ಅಂತ. ಸೊ ಗೈಸ್ ಇಷ್ಟೇ ಇವತ್ತಿನ ಬ್ಲಾಗು, ಇಲ್ಲಿಗೆ ಎಂಡ್ ಮಾಡೋಣ ಅಂತಿದ್ದೀನಿ. ಸೊ ಗೈಸ್ ಅಲ್ಲಿ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಇವತ್ತು, ಬಿಕಾಸ್ ಅಲ್ಲಿ ನನಗೆ ಲೊಕೇಶನ್ ಅಷ್ಟು ಸೂಟ್ ಆಗ್ತಿಲ್ಲ, ಬಿಕಾಸ್ ಅಲ್ಲೆಲ್ಲ ತುಂಬ ದೊಡ್ಡವರೇ ಇದ್ದರು. ಅದಕ್ಕೋಸ್ಕರ ನಾನು ಬಂದುಬಿಟ್ಟು ಅಲ್ಲಿ ಜಾಸ್ತಿ ಬ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಅದು ಮಹಿಳಾ ಸಂಘದ ಬಗ್ಗೆ ಇರ್ತಲ್ಲ ಗೈಸ್, ಅದು ಅಲ್ಲಿ ತುಂಬ ದೊಡ್ಡವರೇ ಇದ್ದರು, ಸ್ವಲ್ಪ ನನ್ನ ಏಜ್ ಗ್ರೂಪ್ ಅವ್ರು ಯಾರೂ ಇದ್ದಿಲ್ವಲ್ಲ, ಅದಕ್ಕೆ ನಾನು ಅಲ್ಲಿಗೆ ಬ್ಲಾಗ್ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಸ್ವಲ್ಪನೇ ಮಾಡಿದೆ ಗೈಸ್. ಅದು 5 ನಿಮಿಷ ವೀಡಿಯೋ ಬರುತ್ತೋ ಗೊತ್ತಿಲ್ಲ ನನಗೆ, ನೋಡೋಣ. ಸೊ ಗೈಸ್ ಅಷ್ಟೇ ಇವತ್ತಿನ ಬ್ಲಾಗು. ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಅಂತ. ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬೇರೆ ಥರ ಯಾವ ಥರ ಕಂಟೆಂಟ್ಸ್ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಅದೇ ಥರ ಕಂಟೆಂಟ್ಸ್ನ ಮಾಡ್ತೀನಿ ನಿಮಗೋಸ್ಕರ. ಬ್ಲಾಗ್ಸ್ ಆ ಥರನೇ ಕ್ರಿಯೇಟ್ ಮಾಡ್ತೀನಿ. ಸೊ ಗೈಸ್ ಇಷ್ಟೇ, ಎಲ್ಲರಿಗೂ ಬಾಯ್.